ಅವೈಲೇಬಲ್ ಇದೆ. ಚುನಾವಣೆಗಿಂತ ಪೂರ್ವದಲ್ಲಿ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆಲ್ಲ ಮುಟ್ಟಿಸ್ತೀವಿ. ಚುನಾವಣೆ ಆದ ತಕ್ಷಣ ರೇಟ್ ಬದಲಾವಣೆ. ಇವತ್ತು ಎಲ್ಲ ಕಡೆ ಬೆಲೆ ಏರಿಕೆ. ಆ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಇವತ್ತು ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ನೀವೀಗ ಕಡಿಮೆ ಡೀಸೆಲ್ ಉಪಯೋಗ ಮಾಡಿ, ಕಡಿಮೆ ಪೆಟ್ರೋಲ್ ಉಪಯೋಗ ಮಾಡಿ, ಊಟ ಕಡಿಮೆ ಮಾಡಿ, ನೀವು ನೀರು ಕಡಿಮೆ ಕುಡೀರಿ, ಅಡುಗೆ ಮಾಡಬೇಡಿ. ಇದೆಲ್ಲ ಇದೆ, ಉತ್ತರ ಇದೆ. ಇದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನೀಟ್ ಬಗ್ಗೆ ಮಾತನಾಡಿ. 4 ಸಲ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ. 4ನೇ ಸಲ ನೀವಿನ್ನೂ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ನೀವು ಕೇಳೋದಿಲ್ಲ ಅಂದರೆ ಇದ್ರಲ್ಲಿ ನೀವು ಶಾಮೀಲಿದ್ದೀರಿ ಅಂತ ಆಗ್ತದೆ ಇಲ್ಲ ಹೇಳಿ, ನೀವೇ ಹೇಳಿ. 22 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ನಾಶ ಮಾಡುವಂಥ ಒಂದು ಕೆಲಸ ಏನಾಗಿದೆ. ಇದು ಯಾರೂ ಇದು ಕ್ಷಮಿಸುವಂಥದ್ದಲ್ಲ. ಇದು ಒಂದು ಅಪರಾಧ. ಇವತ್ತು ನೋಡಿ ಇಂಥ ಇವತ್ತು ಈ ನೀಟ್ ಬಗ್ಗೆ ಏನು ಆಕ್ರೋಶ ಇದೆ ಜನರ ಹತ್ರ, ಯಾವ ರೀತಿಯಲ್ಲಿ ನಡೀತಾ ಇದೆ, ಏನು ಮಾಡಿದ್ದೀರಿ, ಯಾಕೆ ನೀಟ್ ಪೇಪರ್ ಲೀಕ್ ಆಯಿತು, ಏನು ಕ್ರಮ ತಗೊಂಡಿದ್ದೀರಿ, 2 ವರ್ಷ ಕೆಳಗಡೆ ಆಗಿತ್ತು, ಅದ್ರ ಬಗ್ಗೆನೂ ಏನೂ ವರದಿ ಇಲ್ಲ.